ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ನಮಸ್ಕಾರಗಳು. ನಾನು ಕೃಷ್ಣನಾಯಕ್, ರಾಜ್ಯಶಾಸ್ತ್ರ ಸಹಾಯಕ ಪ್ರಾಧ್ಯಾಪಕರು, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕುಮಟ, ಉತ್ತರ ಕನ್ನಡ ಜಿಲ್ಲೆ. ವಿದ್ಯಾರ್ಥಿಗಳೇ, ನಾವು ಕಳೆದ ತರಗತಿಗಳಲ್ಲಿ ಅಂತಾರಾಷ್ಟ್ರೀಯ ಸಂಬಂಧದ ನಾವು ಏನು ಈ ಟಾಪಿಕ್ ಸಬ್ಜೆಕ್ಟ್ನಲ್ಲಿ ಅಂತಾರಾಷ್ಟ್ರೀಯ ಶಾಂತಿಗೆ ಮಾರ್ಗಗಳು ಏನು 5ನೇ ಯೂನಿಟ್ ಅಥವಾ ಘಟಕ 5ರಲ್ಲಿ ಬರುವಂತಹ ಟಾಪಿಕ್ ಏನಿದೆಯೋ ಅಂತಾರಾಷ್ಟ್ರೀಯ ಶಾಂತಿಗೆ ಇರುವಂತಹ ಮಾರ್ಗಗಳನ್ನು ನಾವು ಚರ್ಚೆ ಮಾಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಬ್ಯಾಲೆನ್ಸ್ ಆಫ್ ಪವರ್, ಕಲೆಕ್ಟಿವ್ ಸೆಕ್ಯೂರಿಟಿ, ಕಲೆಕ್ಟಿವ್ ಡಿಫೆನ್ಸ್ ಇವುಗಳ ಬಗ್ಗೆ ನಾವು ಈಗಾಗಲೇ ಕಳೆದ ತರಗತಿಗಳಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತಿನ ಈ ಒಂದು ಸೆಷನ್ನಲ್ಲಿ ತರಗತಿಯಲ್ಲಿ ವಿಶ್ವಸಂಸ್ಥೆ ಹಾಗೂ ಸಾಮೂಹಿಕ ಭದ್ರತೆ ಅಥವಾ ಯುನೈಟೆಡ್ ನೇಷನ್ ಆರ್ಗನೈಜೇಷನ್ ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ ಎಂಬ ವಿಷಯದ ಮೇಲೆ ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕಿಂತ ಮೊದಲು ನಾವು ಈ ಒಂದು ಸೆಷನ್ನಲ್ಲಿ ಏನೇನೆಲ್ಲ ಚರ್ಚೆ ಮಾಡ್ತೀವಿ ಎಂಬುದರ ಬಗ್ಗೆ ಒಂದು ವಿಷಯ ಸೂಚಿ ಅಥವಾ ಟೇಬಲ್ ಆಫ್ ಕಂಟೆಂಟ್ಸನ್ನು ನೋಡೋಣ. ಇದರಲ್ಲಿ ವಿಶ್ವಸಂಸ್ಥೆ ಹಾಗೂ ಸಾಮೂಹಿಕ ಭದ್ರತೆ, UNO ಆರ್ ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ. ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್ ಅಂದರೆ ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆ, ಇವೆರಡೂ ವಿಚಾರಗಳನ್ನು ಕುರಿತು ನಾವು ಇಲ್ಲಿ ಚರ್ಚೆ ಮಾಡೋಣ. ವಿಶ್ವಸಂಸ್ಥೆ ಬೆಳೆದು ಬಂದದ್ದು ಹೇಗೆ, ಯಾವ ಉದ್ದೇಶಕ್ಕಾಗಿ ಅದು ಅಸ್ತಿತ್ವಕ್ಕೆ ಬಂತು, ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆಯ ತತ್ವಗಳು ಹೇಗೆ ಒಂದಕ್ಕೊಂದು ಪೂರಕವಾಗಿದ್ದಾವೆ ಎಂಬುದರ ಬಗ್ಗೆಯೂ ಕೂಡ ನಾವು ಈ ಒಂದು ವಿಡಿಯೋನಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಅದರಲ್ಲಿ UNO ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ, ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ನಾವು UNO ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಹೇಗಿದೆ, ವಿಶ್ವಸಂಸ್ಥೆಯ ಒಂದು ಸಾಮೂಹಿಕ ಭದ್ರತೆಯ ವ್ಯವಸ್ಥೆ ಅಥವಾ ತತ್ವ ಪದ್ಧತಿ ಹೇಗೆ, ಅದನ್ನು ಹೇಗೆ ಅಡಾಪ್ಟ್ ಮಾಡಿಕೊಂಡು ಬಂದಿದೆ ಎಂಬ ವಿಚಾರವನ್ನು ನಾವು ತೆಗೆದುಕೊಂಡು ನೋಡೋಣ. ಅದರಲ್ಲಿ ಎರಡನೆಯ ಮಹಾಯುದ್ಧದ ಸಂದರ್ಭದಲ್ಲಿ ಸಾಮೂಹಿಕ ಭದ್ರತೆ ಬಗೆಗೆ ಗಂಭೀರ ಯೋಜನೆ ಮುಂದುವರಿದು ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಇದಕ್ಕೆ ಭದ್ರ ಬುನಾದಿ ಹಾಕಲು ನಿರ್ಧರಿಸಲಾಯಿತು. ಅಂತಾರಾಷ್ಟ್ರೀಯ ಸಂಘಟನೆಯಲ್ಲಿ ಇದಕ್ಕೆ ಭದ್ರ ಬುನಾದಿ ಹಾಕುವುದಕ್ಕೆ ಸಂಬಂಧಪಟ್ಟಂತೆ, ಸ್ಥಾಪನೆ ಮಾಡುವುದಕ್ಕೆ ಸಂಬಂಧಪಟ್ಟಂತೆ ವಿಶ್ವಸಂಸ್ಥೆಯನ್ನು 1945ನೇ ಅಕ್ಟೋಬರ್ 24ರಂದು ಅಸ್ತಿತ್ವಕ್ಕೆ ತರಲಾಯಿತು. ಅಂದರೆ ವಿಶ್ವಸಂಸ್ಥೆ ಜಾರಿಗೆ ಬಂದಿದ್ದು ಅಕ್ಟೋಬರ್ 24, 1945. ಈ ಸಂಸ್ಥೆಗೆ ತನ್ನದೇ ಆದಂತಹ ಒಂದು ಪ್ರಣಾಳಿಕೆ ಅಥವಾ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ನಂತರದಲ್ಲಿ ಈ ಪ್ರಣಾಳಿಕೆಯಲ್ಲಿ ಸಾಮೂಹಿಕ ಭದ್ರತೆಗೆ ಮಹತ್ವದ ಸ್ಥಾನವನ್ನು ನೀಡಲಾಗಿದೆ. ಆಕ್ರಮಣವನ್ನು ತಡೆಯುವಂಥದ್ದು, ಯುದ್ಧವನ್ನು ತಡೆಗಟ್ಟುವಂಥದ್ದು, ಅದನ್ನು ತಡೆಗಟ್ಟುವುದರ ಸಲುವಾಗಿ ಪರಿಣಾಮಕಾರಿಯಾದ ಕ್ರಮ ಕೈಗೊಳ್ಳಲು ಪ್ರಣಾಳಿಕೆ ಏನಿದೆಯೋ, ಚಾರ್ಟರ್ ಏನಿದೆಯೋ ಅದರಲ್ಲಿ ಕಲಂ ನಂಬರ್ 1 ಅಥವಾ ಕಲಂ 1ನೇ ಕಲಂನಲ್ಲಿ ಹೇಳಿರುವಂಥದ್ದನ್ನು ನಾವು ನೋಡ್ತೇವೆ. ಈ ಕ್ರಮಗಳು ಹೇಗಿರ್ತವೆ ಅಂತಂದರೆ ಅವು ಸಾಮೂಹಿಕವಾಗಿರ್ತವೆ. ಇಟ್ ವಿಲ್ ಬಿ ಕಲೆಕ್ಟಿವ್ ಅಂತ ಹೇಳ್ತೀವಿ ಎಂಬುದನ್ನು ನಾವು ಇಲ್ಲಿ ತಿಳ್ಕೊಳ್ಬೇಕು. ಡ್ಯೂರಿಂಗ್ ದಿಸ್ ಲಾಸ್ಟ್ ಡಿಕೇಡ್ ಆಫ್ ದ 20th century, the collective security system began acting as a popular and useful device for the preservation of international peace and security. 20ನೇ ಶತಮಾನದ ಒಂದು ಕೊನೆಯ ದಶಕ ಏನಿತ್ತು, ಈ ಸಂದರ್ಭವನ್ನು ನಾವು ನೋಡೋದಾದರೆ ಈ ಸಾಮೂಹಿಕ ಭದ್ರತೆಯ ಒಂದು ಪದ್ಧತಿ ಏನಿತ್ತು ಅದು ಜನಪ್ರಿಯವಾಯಿತು. ಅದು ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕಾಗಿ ಅಂತ. ಯಾಕೆ ಅಂತಂದರೆ ಈಗಾಗಲೇ ಜಗತ್ತು 2 ಮಹಾನ್ ಯುದ್ಧಗಳನ್ನು ಕಂಡಿಯಾಯಿತು.
ಎರಡು ಮಹಾಯುದ್ಧಗಳಲ್ಲಿ ಕೋಟ್ಯಾಂತರ ಲಕ್ಷಾಂತರ ಜನರು ಸಾವನ್ನಪ್ಪಿದರು, ಲಕ್ಷಾಂತರ ಸೈನಿಕರು ಸಾವನ್ನಪ್ಪಿದರು, ಬಿಲಿಯನ್ ಗಟ್ಟಲೆ ಆಸ್ತಿ ಸಂಪತ್ತು ನಾಶವಾಯಿತು. ಆ ಸಂದರ್ಭದಲ್ಲಿ ಜಗತ್ತಿನ ಹಲವಾರು ರಾಷ್ಟ್ರಗಳು ದಿವಾಳಿ ಕೂಡ ಆದವು. ಈ ಒಂದು ಅನಾಹುತದಿಂದ ಜಗತ್ತನ್ನು ಪಾರು ಮಾಡಲು ಮತ್ತು ಮಾನವ ಜನಾಂಗವನ್ನು ರಕ್ಷಿಸಲು, ಮಾನವ ಜನಾಂಗ ಮತ್ತು ಪೀಳಿಗೆಯನ್ನು ರಕ್ಷಿಸಲು ಮೂರನೇ ಮಹಾಯುದ್ಧವನ್ನು ತಡೆಗಟ್ಟುವ ಸಲುವಾಗಿ ಮುಂದೆ ಮೂರನೇ ಮಹಾಯುದ್ಧ ನಡೀಬಾರದು ಎಂಬ ಯೋಜನೆಯನ್ನು ಹಾಕಿಕೊಂಡು ಈ ವಿಶ್ವಸಂಸ್ಥೆಯನ್ನು ಸ್ಥಾಪನೆ ಮಾಡಿರುವಂಥದ್ದನ್ನು ನಾವು ನೋಡ್ತೇವೆ. ದ ಚಾರ್ಟರ್ ಆಫ್ ದ ಯುನೈಟೆಡ್ ನೇಷನ್ಸ್ ರಿಗಾರ್ಡ್ಸ್ ದ ಪ್ರಿಸರ್ವೇಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಸ್ ಇಟ್ಸ್ ಮೋಸ್ಟ್ ಮೇಜರ್ ಆಬ್ಜೆಕ್ಟಿವ್. ವಿಶ್ವಸಂಸ್ಥೆಯ ಪ್ರಣಾಳಿಕೆಯಲ್ಲಿ ಅದರ ಒಂದು ಚಾರ್ಟರ್ ಏನಿದೆಯೋ ಅಥವಾ ಪ್ರಣಾಳಿಕೆ ಏನಿದೆಯೋ ಅದರಲ್ಲಿ ವಿಶ್ವಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥ ಏಕೈಕ ಮಹಾನ್ ಉದ್ದೇಶವನ್ನು ಅದರಲ್ಲಿ ತಂದಿರುವಂಥದ್ದು, ಅಳವಡಿಸಿಕೊಂಡಿರುವಂಥದ್ದು. ಇನ್ ದಿಸ್ ಚಾಪ್ಟರ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಹ್ಯಾವ್ ಬೀನ್ ಯೂಸ್ಡ್ 32 times. ವಿಶ್ವಸಂಸ್ಥೆ ಪ್ರಣಾಳಿಕೆ ಏನಿದೆಯೋ ಅಥವಾ ಚಾರ್ಟರ್ ಏನಿದೆಯೋ ಅದರಲ್ಲಿ ವಿಶ್ವ ಶಾಂತಿ ಮತ್ತು ಭದ್ರತೆ ಎಂಬ ಪದ ಏನು, ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋದು ಪದ ಏನಿದೆಯೋ ಇದನ್ನು ಆ ಚಾರ್ಟರ್ನಲ್ಲಿ ಸುಮಾರು 32 ಬಾರಿ ಬಳಸಲಾಗಿದೆ. ಇದನ್ನು ತಿಳ್ಕೊಳ್ಬೇಕು. ಅಂದರೆ 32 ಬಾರಿ ಈ ಚಾಪ್ಟರ್ನಲ್ಲಿ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋ ಪದವನ್ನು ಬಳಸಲಾಗಿದೆ. ಅಂದರೆ ಅದರ ಪ್ರಾಮುಖ್ಯತೆ ಎಷ್ಟಿರ್ಬೋದು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಬೋದು. ಇನ್ ಇಟ್ಸ್ ವೆರಿ ಫಸ್ಟ್ ಆರ್ಟಿಕಲ್, ಮೊದಲನೇ ಆರ್ಟಿಕಲ್ನಲ್ಲಿ, ಆರ್ಟಿಕಲ್ ನಂಬರ್ 1, ವೈಲ್ ಸ್ಟೇಟಿಂಗ್ ದ ಪರ್ಪಸಸ್ ಆಫ್ ದ ಯುನೈಟೆಡ್ ನೇಷನ್ಸ್, ವಿಶ್ವಸಂಸ್ಥೆಯ ಉದ್ದೇಶಗಳನ್ನು ತಿಳಿಸುವಾಗ, ಇಟ್ ಮೇಕ್ಸ್ ದ ಪ್ರಿಸರ್ವೇಷನ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಆ್ಯಸ್ ದ ಫಸ್ಟ್ ಪ್ರಿಯಾರಿಟಿ. ಅಂದರೆ ವಿಶ್ವದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂಥದ್ದು ಇದರ ಪ್ರಮುಖವಾದಂತಹ ಉದ್ದೇಶ, ಮೊದಲ ಪ್ರಾಶಸ್ತ್ಯ. ಯಾವುದಕ್ಕೆ ಮೊದಲ ಪ್ರಾಶಸ್ತ್ಯವನ್ನು ನೀಡಿದೆ ಅಂದರೆ ಪ್ರಣಾಳಿಕೆಯಲ್ಲಿ ಚಾರ್ಟರ್ನ ಮೊದಲ ಆರ್ಟಿಕಲ್ ಏನು ಬರುತ್ತದೋ ಅದರಲ್ಲಿ ಯುನೈಟೆಡ್ ನೇಷನ್ಸ್ನ ಒಂದು ಪರ್ಪಸ್ ಬಗ್ಗೆ ಹೇಳುತ್ತೆ. ಅದರಲ್ಲಿ ಏನು ಹೇಳುತ್ತೆ ಅಂದರೆ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಅನ್ನೋದು ಇದರ ಮೊದಲ ಪ್ರಯಾರಿಟಿ ಪ್ರಾಶಸ್ತ್ಯ ಆಗಿದೆ ಅಂತ. ಇಟ್ ಲೇಸ್ ಡೌನ್ ಎ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಫಾರ್ ದಿಸ್ ಪರ್ಪಸ್. ಇದರ ಉದ್ದೇಶಕ್ಕಾಗಿ ಅದೇನು ಮಾಡಿದೆ ಅಂದರೆ ಅದು ಸಾಮೂಹಿಕ ಭದ್ರತಾ ಪದ್ಧತಿಯನ್ನು, ವ್ಯವಸ್ಥೆಯನ್ನು ಜಾರಿಗೆ ತರುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡಿದೆ ಎಂಬ ವಿಚಾರವನ್ನು ನಾವು ತಿಳ್ಕೊಳ್ಳೋಣ. ಜೊತೆಗೆ ಪ್ರಣಾಳಿಕೆಯ ಒಂದು 7ನೇ ಅಧ್ಯಾಯ ಸಾಮೂಹಿಕ ಕ್ರಮಗಳ ಬಗೆಗೆ ವಿವರಗಳನ್ನು ಹೊಂದಿರುವಂಥದ್ದನ್ನು ಕೂಡ ನಾವು ನೋಡ್ತೀವಿ. ಕಲಂಗಳಾದ 39ರಿಂದ 51 ಸಾಮೂಹಿಕ ಭದ್ರತೆಯ ನಿಯಮಗಳನ್ನು ಉಲ್ಲೇಖಿಸುವಂಥದ್ದನ್ನು ನಾವು ನೋಡ್ತೇವೆ. ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಹ್ಯಾಸ್ ಬಿನ್ ಲೇಡ್ ಡೌನ್ ಇನ್ ಚಾಪ್ಟರ್ 7 ಆಫ್ ದ UN ಚಾರ್ಟರ್ ಆ್ಯಂಡ್ ಇಟ್ಸ್ ಟೈಟಲ್ ರೀಡ್ಸ್ ಆ್ಯಕ್ಷನ್ ವಿತ್ ರೆಸ್ಪೆಕ್ಟ್ ಟು ಥ್ರೆಟ್ಸ್ ಟು ದ ಪೀಸ್, ಬ್ರೀಚಸ್ ಆಫ್ ದ ಪೀಸ್ ಆ್ಯಂಡ್ ಆ್ಯಕ್ಟ್ಸ್ ಆಫ್ ಅಗ್ರೆಷನ್ ಅಂತ ಹೇಳುತ್ತೆ. ಅಂದರೆ ವಿಶ್ವಸಂಸ್ಥೆಯ ಪ್ರಣಾಳಿ ಏನಿದೆಯೋ ಚಾರ್ಟರ್ ಏನಿದೆಯೋ ಅದರಲ್ಲಿ ಅಧ್ಯಾಯ 7ರಲ್ಲಿ ಈ ಸೆಕ್ಯೂರಿಟಿ ಸಿಸ್ಟಮ್ನ ಸ್ಥಾಪನೆ ಮಾಡೋದ್ರ ಬಗ್ಗೆ ಹೇಳುತ್ತೆ, ಅದರ ಭದ್ರತೆಯನ್ನು ಕಾಪಾಡೋದ್ರ ಬಗ್ಗೆಯೂ ಕೂಡ ಹೇಳುತ್ತೆ. ಇಟ್ ಕಂಟೈನ್ಸ್ 13 ಆರ್ಟಿಕಲ್ಸ್. ಅಂದರೆ ಅಧ್ಯಾಯ 7 ಸುಮಾರು 13 ವಿಧಿಗಳನ್ನು, ಆರ್ಟಿಕಲ್ಸ್ಗಳನ್ನು ಒಳಗೊಂಡಿರುವಂಥದ್ದು. ಫ್ರಮ್ ಆರ್ಟಿಕಲ್ 39 to 51 which together provide for a collective system for preserving international peace and security. ಇದಕ್ಕೆ ಸಂಬಂಧಪಟ್ಟಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ರಾಷ್ಟ್ರಗಳ ಭದ್ರತೆಯನ್ನು ಕಾಪಾಡುವುದಕ್ಕೋಸ್ಕರ, ರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ವಿಶ್ವಸಂಸ್ಥೆಯ ಪ್ರಣಾಳಿಕೆ ಏನಿದೆಯೋ ಆ ಪ್ರಣಾಳಿಕೆಯ ಚಾಪ್ಟರ್ ನಂಬರ್ 7ನಲ್ಲಿ ಅಧ್ಯಾಯ 7ರಲ್ಲಿ ಸುಮಾರು 13 ಆರ್ಟಿಕಲ್ಸ್ಗಳು ಬರ್ತವೆ. ಆರ್ಟಿಕಲ್ಸ್ ನಂಬರ್ 39 to 51, 39ರಿಂದ 51 ಏನಿದೆಯೋ ಇದು ಸಾಮೂಹಿಕ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಸುಭದ್ರತೆಯನ್ನು ತರುವುದಕ್ಕೋಸ್ಕರ ಒಂದು ಸಾಮೂಹಿಕ ಭದ್ರತಾ ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಎಂಬ ವಿಚಾರವನ್ನು ಈ ಒಂದು ಆರ್ಟಿಕಲ್ಸ್ನಲ್ಲಿ, ಈ ಚಾಪ್ಟರ್ನಲ್ಲಿ ತಿಳಿಸಿರುವಂಥದ್ದು. ದ UN Security Council has been assigned the responsibility and power to initiate collective security action for meeting any threat to international peace by a war or aggression. ಇದಕ್ಕಾಗಿ ವಿಶ್ವಸಂಸ್ಥೆಯ ಮಟ್ಟದಲ್ಲಿ ಒಂದು ಸೆಕ್ಯೂರಿಟಿ ಕೌನ್ಸಿಲ್, ಭದ್ರತಾ ಮಂಡಳಿಯನ್ನು ಕೂಡ ಸ್ಥಾಪನೆ ಮಾಡುವುದರ ಬಗ್ಗೆ ವಿಚಾರ ಮಾಡಲಾಗಿದೆ. ಸೆಕ್ಯೂರಿಟಿ ಕೌನ್ಸಿಲ್ಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಏನು ಶಾಂತಿ ಮತ್ತು
ಭದ್ರತೆಯನ್ನು ಕಾಪಾಡುವಂಥದ್ದು, ಯುದ್ಧವನ್ನು ತಡೆಗಟ್ಟುವಂಥದ್ದು, ಆಕ್ರಮಣವನ್ನು ತಡೆಗಟ್ಟಿ ಜಗತ್ತಿನಲ್ಲಿ ಶಾಂತಿ ಮತ್ತು ಸುಭದ್ರತೆಯನ್ನು ತರುವಂತಹ ಒಂದು ಜವಾಬ್ದಾರಿಯನ್ನು ವಿಶ್ವಸಂಸ್ಥೆಯು UN ಸೆಕ್ಯೂರಿಟಿ ಕೌನ್ಸಿಲ್ಗೆ ಅಥವಾ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. ಆರ್ಟಿಕಲ್ 39 ಮೇಕ್ಸ್ ಇಟ್ ದ ರೆಸ್ಪಾನ್ಸಿಬಿಲಿಟಿ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಟು ಡಿಟರ್ಮೈನ್ ದ ಎಕ್ಸಿಸ್ಟೆನ್ಸ್ ಆಫ್ ಎನಿ ಥ್ರೆಟ್ ಟು ದ ಪೀಸ್, ಬ್ರೀಚ್ ಆಫ್ ಪೀಸ್ or act of aggression, and to decide about measures that are to be taken for managing crisis for restoring international peace and security. ಆರ್ಟಿಕಲ್ ನಂಬರ್ 39 ಏನಿದೆಯೋ ಅಥವಾ ಆರ್ಟಿಕಲ್ ಅಥವಾ ವಿಧಿ 39 ಏನಿದೆಯೋ UN ಚಾರ್ಟರ್ನಲ್ಲಿ ಬರುವಂತಹ ಆರ್ಟಿಕಲ್ 39 ಏನು ಬರುತ್ತೋ ಇದು ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಒಂದು ಅಧಿಕಾರವನ್ನು, ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು ಬರುತ್ತದೆ. ಇದರಲ್ಲಿ ಯಾವುದೇ ಒಂದು ಬೆದರಿಕೆ, ಯುದ್ಧ, ಘರ್ಷಣೆಗೆ ಸಂಬಂಧಪಟ್ಟಂತೆ ಅದನ್ನು ತಡೆಗಟ್ಟಿ ಶಾಂತಿಗೆ ಧಕ್ಕೆಯಾಗುವಂಥದ್ದು, ಶಾಂತಿಗೆ ಬೆದರಿಕೆ ಬರುವಂಥದ್ದು ಅಥವಾ ಆಕ್ರಮಣಶೀಲತೆಗೆ ಒಳಪಟ್ಟಂತಹ ಸಂದರ್ಭದಲ್ಲಿ ಅದನ್ನು ತಡೆಗಟ್ಟಿ ಆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಂತಹ ಏಕೈಕ ಜವಾಬ್ದಾರಿಯನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ನೀಡಿರುವಂಥದ್ದನ್ನು ನಾವು ವಿಶ್ವಸಂಸ್ಥೆಯ ಚಾರ್ಟರ್ನ ಅಧ್ಯಾಯ 7ರಲ್ಲಿ ಬರುವಂತಹ ಸುಮಾರು 13 ಆರ್ಟಿಕಲ್ಸ್ನಲ್ಲಿ 39ರಿಂದ 51 ಆರ್ಟಿಕಲ್ಸ್ನಲ್ಲಿ 39 ಏನು ಇದೆಯೋ ಆರ್ಟಿಕಲ್ ನಂಬರ್ 39 ಏನಿದೆಯೋ ಅದು ಈ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. ಆಮೇಲೆ ಆರ್ಟಿಕಲ್ ನಂಬರ್ 40 lays down that as the first step towards preventing the aggravation of the situation involving a threat to or breach of international peace and security, the Security Council can take provisional measures like ceasefire and call upon the concerned parties to comply with these. ಆರ್ಟಿಕಲ್ ನಂಬರ್ 40, ಆರ್ಟಿಕಲ್ ನಂಬರ್ 14, ಆರ್ಟಿಕಲ್ ನಂಬರ್ 40 ಏನು ಹೇಳಿದೆ ಅಂದರೆ ವಿಧಿ 40, ವಿಶ್ವಸಂಸ್ಥೆ ಪ್ರಣಾಳಿಕೆಯಲ್ಲಿರುವಂಥ ವಿಧಿ 40 ಏನಿದೆಯೋ ಇದು ಏನು ಹೇಳುತ್ತೆ ಅಂತಂದರೆ ಈ ಅಗ್ರೆಷನ್ ಅಥವಾ ಶಾಂತಿಯ ಒಂದು ಬೆದರಿಕೆ, ಶಾಂತಿಗೆ ಬೆದರಿಕೆ ಒಡ್ಡುವಂಥ ಪರಿಸ್ಥಿತಿ, ಯುದ್ಧ ಸಂಭವಿಸುವಂಥ ಪರಿಸ್ಥಿತಿ, ಇಂಥ ಸಂದರ್ಭದಲ್ಲಿ ಶಾಂತಿಗೆ ಭಂಗ ಆಗುತ್ತೆ, ಭದ್ರತೆಗೆ ಭಂಗ ಆಗುತ್ತೆ. ಇಂಥ ಸಂದರ್ಭದಲ್ಲಿ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಈ ಒಂದು ವಿಧಿ ಅಂದರೆ ಆರ್ಟಿಕಲ್ ನಂಬರ್ 40 ಏನಿದೆಯೋ ಇದು ಅದನ್ನು ಯುದ್ಧ ವಿರಾಮವನ್ನು ಘೋಷಣೆ ಮಾಡುವಂಥ ಒಂದು ಅಧಿಕಾರ, ಜೊತೆಗೆ ಯುದ್ಧವನ್ನು ನಿಲ್ಲಿಸುವುದರ ಬಗ್ಗೆ ಸಂಬಂಧಪಟ್ಟಂತಹ ರಾಷ್ಟ್ರಗಳ ಒಂದು ಪಾರ್ಟೀಸ್ ಏನಿದೆ ಪಕ್ಷಗಳನ್ನು ಅದು ಕರೆಯನ್ನು ಆ ರಾಷ್ಟ್ರಗಳನ್ನು ಕರೆ ನೀಡುವಂಥದ್ದನ್ನು ಈ ಸೆಕ್ಯೂರಿಟಿ ಕೌನ್ಸಿಲು ಆರ್ಟಿಕಲ್ ನಂಬರ್ 40 ಪ್ರಕಾರ ಅಧಿಕಾರವನ್ನು ಹೊಂದಿರುವಂಥದ್ದು. ಆರ್ಟಿಕಲ್ ನಂಬರ್ 41 ರೆಫರ್ಸ್ ಟು ದ ಎನ್ಫೋರ್ಸ್ಮೆಂಟ್ ಆ್ಯಕ್ಷನ್ಸ್ ಅದರ್ ದ್ಯಾನ್ ದ ಕಲೆಕ್ಟಿವ್ ಮಿಲಿಟರಿ ಆ್ಯಕ್ಷನ್. ಆರ್ಟಿಕಲ್ ನಂಬರ್ 41 ಅಥವಾ ವಿಧಿ 41 ಏನು ಹೇಳುತ್ತೆ ಅಂತಂದರೆ ಈ ಎನ್ಫೋರ್ಸ್ಮೆಂಟ್ ಆಫ್ ಆ್ಯಕ್ಷನ್ಸ್ ಅಂದರೆ ಕಾರ್ಯವನ್ನು ಜಾರಿಗೊಳಿಸುವಂತಹ ಅಧಿಕಾರವನ್ನು ನೀಡಿರುವಂಥದ್ದು. ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗೆ ಒಂದು ಕಾರ್ಯಾಚರಣೆ, ಮಿಲಿಟರಿ ಆ್ಯಕ್ಷನನ್ನು ಅಂದರೆ ಸೈನಿಕ ಕಾರ್ಯಾಚರಣೆಯನ್ನು ಅಂದರೆ ಸಾಮೂಹಿಕ ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡುವಂತಹ, ಜಾರಿಗೆ ತರುವಂತಹ, ಎನ್ಫೋರ್ಸ್ಮೆಂಟ್ ಮಾಡುವಂತಹ ಅಧಿಕಾರವನ್ನು ವಿಶ್ವಸಂಸ್ಥೆಯ ಚಾರ್ಟರ್ನ ಆರ್ಟಿಕಲ್ ನಂಬರ್ 41ನಲ್ಲಿ ಹೇಳಿರುವಂಥದ್ದು. ದ ಸೆಕ್ಯೂರಿಟಿ ಕೌನ್ಸಿಲ್ ಕ್ಯಾನ್ ರೆಕಮೆಂಡ್ ಟು ದ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ ಫಾರ್ ಕಂಪೆಲಿಂಗ್ ದ ಕನ್ಸರ್ನ್ ಪಾರ್ಟೀಸ್ ಟು ಎಂಡ್ ದ ವಯಲೇಷನ್ ಆಫ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ. ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಸಂಬಂಧಪಟ್ಟಂಥ ಸದಸ್ಯ ರಾಷ್ಟ್ರಗಳು ಏನಾದರೂ ಅಂತಹ ವಿಚಾರದಲ್ಲಿ ತೊಡಗಿದರೆ, ಯುದ್ಧ, ಘರ್ಷಣೆ, ಆಕ್ರಮಣಶೀಲತೆಯಲ್ಲಿ ತೊಡಗಿದರೆ ಅಂಥ ರಾಷ್ಟ್ರಗಳನ್ನು ಏನು ಶಾಂತಿಯ ಭಂಗ, ಅದರ ಒಂದು ಶಾಂತಿ ಮತ್ತು ಭದ್ರತೆಗೆ ತರುವಂಥ ಏನು ಭಂಗಗಳಿದಾವೋ ಅಥವಾ ವಯಲೇಷನ್ ಏನಿದೆಯೋ ಅದನ್ನು ತಡೆಗಟ್ಟಿ ಅದನ್ನು ನಿಲ್ಲಿಸುವಂತೆ ಅದನ್ನು ಒತ್ತಾಯಪಡಿಸುವಂಥ ಅಧಿಕಾರವನ್ನು ಕೂಡ ಸೆಕ್ಯೂರಿಟಿ ಕೌನ್ಸಿಲ್ ಅಥವಾ ಭದ್ರತಾ ಮಂಡಳಿ ಹೊಂದಿರುವಂಥದ್ದು. ಇಟ್ ಕ್ಯಾನ್ ರೆಕಮೆಂಡ್ ಸ್ಯಾಂಕ್ಷನ್ಸ್ ಅಗೇನ್ಸ್ಟ್ ದ ಸ್ಟೇಟ್ ಇನ್ವಾಲ್ವ್ಡ್ ಇನ್ ಅಗ್ರೆಷನ್. ಅದೇ ರೀತಿಯಲ್ಲಿ ಈ ಯಾವ ರಾಜ್ಯಗಳು ಈ ಆಕ್ರಮಣಕಾರಿ ಮನೋವೃತ್ತಿಯನ್ನು ಹೊಂದಿರ್ತವೋ, ಯಾವ ರಾಷ್ಟ್ರಗಳು ಯುದ್ಧದಲ್ಲಿ ತೊಡಗಿರ್ತವೋ ಅಥವಾ ದಾಳಿಕೋರ ರಾಷ್ಟ್ರಗಳು ಯಾವಿರ್ತವೋ ಅದರ ಮೇಲೆ ದಿಗ್ಬಂಧನವನ್ನು ಹೇರುವಂತಹ ಒಂದು ಅಧಿಕಾರವನ್ನು ಇದು ಹೊಂದಿರುವಂಥದ್ದು. ಆಮೇಲೆ ಆರ್ಟಿಕಲ್ ನಂಬರ್ 42 ಎಂಪವರ್ಸ್ ದ ಸೆಕ್ಯೂರಿಟಿ ಕೌನ್ಸಿಲ್ ಟು ಟೇಕ್ ಮಿಲಿಟರಿ ಆ್ಯಕ್ಷನ್ ಫಾರ್ ಸೆಕ್ಯೂರಿಂಗ್ ಆರ್ ಮೇಂಟೈನಿಂಗ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ.
ಆರ್ಟಿಕಲ್ ನಂಬರ್ 42 ಅಥವಾ ವಿಧಿ 42 ಏನು ಹೇಳುತ್ತಂದರೆ ಈ ಭದ್ರತಾ ಮಂಡಳಿಗೆ ಈ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕಾಗಿ ಮಿಲಿಟರಿ ಆ್ಯಕ್ಷನನ್ನು ಸೈನಿಕ ಕಾರ್ಯಾಚರಣೆಯನ್ನು ತೆಗೆದುಕೊಳ್ಳುವಂಥ ಒಂದು ಅಧಿಕಾರವನ್ನು ವಿಧಿ 42ರಲ್ಲಿ ನೀಡಲಾಗಿರುವಂಥದ್ದು. Article number 43 makes it the responsibility of all the members of the United Nations to contribute their support, efforts, resources and forces for raising the collective security force that may have to be raised when Security Council decide to undertake action under Article 42. ಅಂದರೆ ಈ ವಿಧಿ 42ರ ಪ್ರಕಾರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಒಂದು ಮಿಲಿಟರಿ ಕಾರ್ಯಾಚರಣೆಯನ್ನು ಮಾಡುವುದಕ್ಕಾಗಿ ಒಂದು ಅಧಿಕಾರವನ್ನು ಕೊಟ್ಟಿದೆ. ಇದಕ್ಕೋಸ್ಕರ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳಲ್ಲಿ ಏನಿರ್ತಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಬೆಂಬಲ ಮತ್ತು ಅದಕ್ಕೆ ಅದರ ಪ್ರಯತ್ನ ಸಂಬಂಧಪಟ್ಟಂತೆ ಮತ್ತು ಅದಕ್ಕೆ ಬೇಕಾಗುವಂತಹ ಸೈನಿಕರು ಮತ್ತು ಸೈನಿಕ ಬಲ ಮತ್ತು ಸಂಪನ್ಮೂಲಗಳನ್ನು ಆ ಸದಸ್ಯ ರಾಷ್ಟ್ರಗಳು ಒದಗಿಸಿಕೊಡಬೇಕಾಗಿರುವಂಥದ್ದು ಪ್ರತಿಯೊಬ್ಬ ಸದಸ್ಯನ ಕರ್ತವ್ಯ ಕೂಡ ಆಗಿರುತ್ತೆ ಎಂಬ ವಿಚಾರವನ್ನು ಆರ್ಟಿಕಲ್ ನಂಬರ್ 43ನಲ್ಲಿ ಹೇಳಿರುವಂಥದ್ದು. ದ ನೆಕ್ಸ್ಟ್ 4 ಆರ್ಟಿಕಲ್ಸ್ ಆಫ್ ದ UN Charter 44 to 47 lay down the procedure for raising, maintaining and using the UN peacekeeping force for collective security force. ನೆಕ್ಸ್ಟ್ ಬರುವಂಥ ಆರ್ಟಿಕಲ್ ನಂಬರ್ 44ರಿಂದ 47 ಏನಿದೆಯೋ 4 ಆರ್ಟಿಕಲ್ ಬರ್ತವೆ, ಇಲ್ಲಿ 4 ವಿಧಿಗಳು ಬರ್ತವೆ. ಅದೇನು ಹೇಳುತ್ತೆ ಅಂತಂದರೆ ಇಲ್ಲಿ ವಿಶ್ವಸಂಸ್ಥೆಯ ಒಂದು ಭದ್ರತಾ ಮಂಡಳಿಗೆ ಸಂಬಂಧಪಟ್ಟಂತೆ ಮತ್ತು ಇನ್ನೊಂದು ಬಹಳ ಪ್ರಮುಖವಾಗಿ UN ಪೀಸ್ಕೀಪಿಂಗ್ ಫೋರ್ಸ್ ಅಂದರೆ ಈ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ, ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಪಡೆ ಸ್ಥಾಪನೆ ಮಾಡೋದರ ಬಗ್ಗೆ ಇಲ್ಲಿ ಹೇಳುತ್ತೆ. ಅದನ್ನು ರಚಿಸುವುದು ಮತ್ತು ಅದನ್ನು ನಿರ್ವಹಣೆ ಮಾಡುವಂಥದ್ದು, ಇದೇ ಮೊದಲಾದ ವಿಚಾರಗಳ ಬಗ್ಗೆ ಒಂದು ನಿಯಮಗಳನ್ನು ಪ್ರೊಸೀಜರ್ಸನ್ನು ಆರ್ಟಿಕಲ್ ನಂಬರ್ 42 47ವರೆಗೆ 4 ಆರ್ಟಿಕಲ್ಸ್ಗಳು ಒಳಗೊಂಡಿರುವಂಥದ್ದು. ಇದು ಬಹಳ ಪ್ರಮುಖವಾದಂಥ ವಿಚಾರ ಕೂಡ. ಆಮೇಲೆ ಆರ್ಟಿಕಲ್ ನಂಬರ್ 48 ಸ್ಟೇಟ್ಸ್ ವಿಧಿ 48 ಏನು ಹೇಳುತ್ತೆ ಅಂತಂದರೆ ದ ಆ್ಯಕ್ಷನ್ ರಿಕ್ವೈರ್ಡ್ ಟು ಕ್ಯಾರಿ ಔಟ್ ದ ಡಿಸಿಷನ್ ಆಫ್ ದ ಸೆಕ್ಯೂರಿಟಿ ಕೌನ್ಸಿಲ್ ಫಾರ್ ದ ಮೇಂಟೆನೆನ್ಸ್ ಆಫ್ ಇಂಟರ್ನ್ಯಾಷನಲ್ ಪೀಸ್ ಆ್ಯಂಡ್ ಸೆಕ್ಯೂರಿಟಿ ಶೆಲ್ ಬಿ ಟೇಕನ್ ಬೈ ಆಲ್ ದ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್. ಇಲ್ಲಿ ಏನಾಗುತ್ತೆ ಅಂತಂದರೆ 48 ಏನು ಹೇಳುತ್ತೆ ಅಂತಂದರೆ ವಿಧಿ 48 ಯಾವುದೇ ಒಂದು ವಿಚಾರಗಳು ಮೇಂಟೆನೆನ್ಸ್ ಆಫ್ ಅಂದರೆ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕೋಸ್ಕರ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಗೆ ಎಲ್ಲ ರೀತಿಯ ಸಹಾಯವನ್ನು ಸದಸ್ಯ ರಾಷ್ಟ್ರಗಳು ಮಾಡಬೇಕು ಎಂಬ ವಿಚಾರವನ್ನು ಇದು ಹೇಳುತ್ತೆ. ಜೊತೆಗೆ ಆರ್ಟಿಕಲ್ ನಂಬರ್ 49 ಅಸರ್ಟ್ಸ್ ದಟ್ ದ ಮೆಂಬರ್ಸ್ ಆಫ್ ದ ಯುನೈಟೆಡ್ ನೇಷನ್ಸ್ shall join in affording mutual assistance in carrying out measures decided upon by the Security Council. ಅದೇ ರೀತಿಯಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯು ಕೈಗೊಳ್ಳುವಂತಹ ನಿರ್ಣಯಗಳಿಗೆ ಅದು ತೆಗೆದುಕೊಳ್ಳುವಂತಹ ಒಂದು ತೀರ್ಮಾನಕ್ಕೆ ಸದಸ್ಯ ರಾಷ್ಟ್ರಗಳು ಅದಕ್ಕೆ ಬೆಂಬಲವನ್ನು ನೀಡಬೇಕು ಮತ್ತು ಅದರ ಒಂದು ಪ್ರಯತ್ನಕ್ಕೆ ಪರಸ್ಪರ ಸಹಾಯವನ್ನು ನೀಡಬೇಕಾಗತ್ತೆ ಎಂಬ ವಿಚಾರವನ್ನು ಆರ್ಟಿಕಲ್ ನಂಬರ್ 49ನಲ್ಲಿ ಹೇಳಿರುವಂಥದ್ದು. ಆರ್ಟಿಕಲ್ ನಂಬರ್ 50 lays down the ways in which non-member states can adjust their policies and actions towards the decision that may be taken up by the Security Council under Articles 41 and 42. ಇಲ್ಲಿ ಆರ್ಟಿಕಲ್ ನಂಬರ್ 50 ಏನು ಹೇಳುತ್ತೆ ಅಂತಂದರೆ ನಾನ್-ಮೆಂಬರ್ ಸ್ಟೇಟ್ಸ್, ವಿಶ್ವಸಂಸ್ಥೆಯಲ್ಲಿ ಕೆಲವು ಇನ್ನೂ ಕೂಡ ಸದಸ್ಯತ್ವವನ್ನು ಪಡ್ಕೊಳ್ಳದೇ ಇರುವಂಥ ರಾಷ್ಟ್ರಗಳಿದ್ದಾವೆ. ಈಗ ಸುಮಾರು 193 ರಾಷ್ಟ್ರಗಳು ಸದಸ್ಯತ್ವವನ್ನು ಪಡ್ಕೊಂಡಿವೆ ವಿಶ್ವಸಂಸ್ಥೆಯಲ್ಲಿ. ಇನ್ನೂ ಉಳಿದ ರಾಷ್ಟ್ರಗಳು ಸಾಕಷ್ಟು ಇದ್ದಾವೆ, ಅವು ಸದಸ್ಯ ರಾಷ್ಟ್ರಗಳಾಗಿಲ್ಲ. ಅಂಥ ಸಂದರ್ಭದಲ್ಲಿ ಅಂತಾರಾಷ್ಟ್ರಗಳು ಕೂಡ ಈ ವಿಶ್ವಸಂಸ್ಥೆ ತೆಗೆದುಕೊಳ್ಳುವಂತಹ ನಿರ್ಣಯಗಳು ಏನು ಬರುತ್ತವೋ ಅದಕ್ಕೆ ತಮ್ಮ ದೇಶದ ನೀತಿಗಳನ್ನು ಕೂಡ ಅವರು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಅದಕ್ಕೆ ಸರಿಹೊಂದುವ ರೀತಿಯಲ್ಲಿ ತಮ್ಮ ನೀತಿಯನ್ನು ಅವರು ಅಳವಡಿಸಿಕೊಳ್ಳಬೇಕಾಗತ್ತೆ ಎಂಬ ವಿಚಾರವನ್ನು ಕೂಡ ಆರ್ಟಿಕಲ್ ನಂಬರ್ 50ನಲ್ಲಿ ಹೇಳಿರುವಂಥದ್ದು. ಆಮೇಲೆ ಆರ್ಟಿಕಲ್ ನಂಬರ್ 51 however accepts the right of the states to individual or collective self-defense if an armed attack occurs against a member until the Security Council has taken the measures necessary to maintain international peace and security. ಹಾಗಿದ್ರೂ ಕೂಡ ಆರ್ಟಿಕಲ್ ನಂಬರ್ 51 ಏನಿದೆಯೋ ವಿಧಿ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ ವಿಧಿ ಆರ್ಟಿಕಲ್ 51 ಆರ್ಟಿಕಲ್ ನಂಬರ್ 51 ವಿಧಿ 51ರಲ್ಲಿ ಏನು ಹೇಳಿದೆಯೋ ಹಾಗಿದ್ರೂ ಕೂಡ ಯಾವುದೇ ಒಂದು ರಾಷ್ಟ್ರ ವೈಯಕ್ತಿಕವಾಗಿ ಆ ರಾಷ್ಟ್ರವು ತನ್ನ ಸ್ವತಃ ಆತ್ಮರಕ್ಷಣೆಯನ್ನು ಸೆಲ್ಫ್ ಡಿಫೆನ್ಸ್ ಅಂತ ಹೇಳ್ತೀವಿ, ತನ್ನ ದೇಶದ ರಕ್ಷಣೆಯನ್ನು ಮಾಡಿಕೊಳ್ಳುವಂಥ ಜವಾಬ್ದಾರಿ ಆ ರಾಷ್ಟ್ರಕ್ಕೆ ಸೇರಿತು. ಅಂದರೆ ಯಾವುದೇ ಒಂದು ರಾಷ್ಟ್ರ
ರಾಷ್ಟ್ರದ ಮೇಲೆ ದಾಳಿಯನ್ನು ಮಾಡುವಾಗ ಅದನ್ನು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಹಕ್ಕು, ಸೆಲ್ಫ್ ಡಿಫೆನ್ಸ್ ಮಾಡಿಕೊಳ್ಳುವಂಥ ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್ ಅಂತ ಏನು ಹೇಳ್ತೀವಿ, ಅದನ್ನು ಮಾಡಿಕೊಳ್ಳುವಂಥ ಹಕ್ಕು ಆಯಾ ರಾಷ್ಟ್ರಗಳಿಗೆ ಇದೆ. ಅಂಥ ಸಂದರ್ಭದಲ್ಲಿ ಇನ್ನೊಂದು ರಾಷ್ಟ್ರವು ಅದರಲ್ಲಿ ಇಂಟರ್ಫಿಯರ್ ಆಗಿಲ್ಲ. ಎಲ್ಲಿವರೆಗೆ ಅಂದರೆ ಅಕಸ್ಮಾತ್ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಯು ಅದಕ್ಕೆ ಸಂಬಂಧಪಟ್ಟಂತೆ ಶಾಂತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ದೃಷ್ಟಿಯಿಂದ ಅಂತಾರಾಷ್ಟ್ರದಲ್ಲಿ ಮಧ್ಯಪ್ರವೇಶಿಸಿ ಅದನ್ನು ನಿಲ್ಲಿಸುವಂಥ ಪ್ರಯತ್ನ ಮಾಡುವವರೆಗೂ ಕೂಡ ಆ ರಾಷ್ಟ್ರವು ತನ್ನ ಹಕ್ಕನ್ನು, ತನ್ನ ಪರಮಾಧಿಕಾರವನ್ನು ಕಾಪಾಡಿಕೊಳ್ಳುವುದಕ್ಕೋಸ್ಕರ ತನ್ನ ಒಂದು ಸೆಲ್ಫ್ ಡಿಫೆನ್ಸ್ ರೈಟ್ಸನ್ನು ಅದು ಹೊಂದಿರುತ್ತೆ ಎಂಬ ವಿಚಾರವನ್ನು ವಿಧಿ 51ರಲ್ಲಿ ಹೇಳಲಾಗಿದೆ. ವಿತ್ ಆಲ್ ದೀಸ್ ಪ್ರಾವಿಷನ್ಸ್, ಚಾಪ್ಟರ್ 7 ಆಫ್ ದ UN ಚಾರ್ಟರ್ lays down the collective security system for preservation of international peace and security. ವಿಶ್ವಸಂಸ್ಥೆಯ ಪ್ರಣಾಳಿಕೆ ಅಥವಾ ಚಾರ್ಟರ್ ಏನಿದೆಯೋ ಆ ಚಾರ್ಟರ್ನಲ್ಲಿ ಬರುವಂತಹ ಚಾಪ್ಟರ್ ನಂಬರ್ 7 ಅಧ್ಯಾಯ 7ರಲ್ಲಿ ವಿಶ್ವಸಂಸ್ಥೆಯಲ್ಲೇ ಬಹಳ ಪ್ರಮುಖವಾದಂತಹ ಒಂದು ಕಲೆಕ್ಟಿವ್ ಅಂದರೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಬರುವಂತಹ ಏನು ಕಲೆಕ್ಟಿವ್ ಸೆಕ್ಯೂರಿಟಿ ಅಂತ ಹೇಳ್ತೀವಿ ನಾವು, ಆ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮ್ ಏನಿದೆಯೋ ಅದನ್ನು ಕಾಪಾಡುವುದಕ್ಕೆ, ಅದನ್ನು ಅಂದರೆ ಆ ಕಲೆಕ್ಟಿವ್ ಸೆಕ್ಯೂರಿಟಿ ಸಿಸ್ಟಮನ್ನು ನಾವು ಏನಕ್ಕೋಸ್ಕರ ಅಳವಡಿಸ್ಕೊಂಡಿದ್ದೀವಿ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವುದಕ್ಕೋಸ್ಕರ ವಿಶ್ವಸಂಸ್ಥೆಯು ತನ್ನ ಪ್ರಣಾಳಿಕೆಯ ಚಾಪ್ಟರ್ 7ರಲ್ಲಿ ಅಧ್ಯಾಯ 7ರಲ್ಲಿ ಇದನ್ನು ಅಳವಡಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಮತ್ತು ಕಲೆಕ್ಟಿವ್ ಸೆಕ್ಯೂರಿಟಿ ವಿಚಾರವನ್ನು ತೆಗೆದುಕೊಂಡಾಗ ಸಾಮೂಹಿಕ ಭದ್ರತೆ ಮತ್ತು ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆಯ ವಿಚಾರವನ್ನು ತೆಗೆದುಕೊಂಡು ನೋಡಿದಾಗ ನಾವು ಸಾಕಷ್ಟು ವಿಧಿಗಳನ್ನು ವಿಶ್ವಸಂಸ್ಥೆಯ ಒಂದು ಪ್ರಣಾಳಿಕೆಯಲ್ಲಿ ಚಾರ್ಟರ್ನಲ್ಲಿ ಇಟ್ಟಿರುವಂಥದ್ದನ್ನು ನೋಡ್ತೇವೆ. ಅದರಲ್ಲೂ ಕೂಡ ಅಧ್ಯಾಯ 7 ಏನಿದೆಯೋ ಇದು ಒಂದು ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ಸಾಮೂಹಿಕ ಭದ್ರತೆಯನ್ನು ಕಾಪಾಡೋದಕ್ಕೋಸ್ಕರನೇ ಇರುವಂತಹ ಒಂದು ಸುಮಾರು 13 ವಿಧಿಗಳನ್ನು ಹೊಂದಿರುವಂಥ ಒಂದು ಚಾಪ್ಟರ್ ಆಗಿದೆ. ವಿಶ್ವಸಂಸ್ಥೆ ಪ್ರಣಾಳಿಕೆ ಅಥವಾ ಸಂವಿಧಾನವು ಏನು ಹೇಳುತ್ತೆ ಅಂತಂದರೆ ಸಾಮೂಹಿಕ ಭದ್ರತೆಯ ತತ್ವವನ್ನು ವಹಿಸಿರುವಂಥದ್ದು ಹಾಗೂ ಅದರ ಪರಿಣಾಮಕಾರಿ ಅನುಷ್ಠಾನಕ್ಕೆ ಒತ್ತು ನೀಡುವಂಥದ್ದು. ಪ್ರಣಾಳಿಕೆ ಜಾಗತಿಕ ಶಾಂತಿ ಹಾಗೂ ಯುದ್ಧ ತಪ್ಪಿಸಲು ಹೇಳುವ ಮಾರ್ಗಗಳನ್ನು ಕೂಡ ಅದು ಹುಡುಕ್ತದೆ. ಶಾಂತಿಯುತ ಬದಲಾವಣೆಗಳಿಗೆ ಆದ್ಯತೆಯನ್ನು ನೀಡುವಂಥ ಒಂದು ಕಾರ್ಯವನ್ನು ಅದು ಮಾಡುತ್ತೆ. ವಿವಾದಗಳ ಶಾಂತಿಯುತ ಇತ್ಯರ್ಥವನ್ನು ಮಾಡುತ್ತೆ. ಸಾಮಾನ್ಯ ಹಾಗೂ ಸಾರ್ವತ್ರಿಕ ನಿಶ್ಶಸ್ತ್ರೀಕರಣವನ್ನು ಮಾಡುತ್ತೆ. ಪ್ರಣಾಳಿಕೆ ಈ ಅಂಶಗಳ ಬಗೆಗೆ ಅತ್ಯಂತ ವಿವರವಾಗಿ ವಿಚಾರವನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಇದರ ಜೊತೆಗೆ ಈ ವಿಚಾರಗಳನ್ನೆಲ್ಲ ಬಹಳ ಕಾಳಜಿಯಿಂದ, ಬಹಳ ಒಂದು ಆಸಕ್ತಿಯಿಂದ ಹೇಳಿರುವಂಥದ್ದು ಇಲ್ಲೊಂದು ಗಮನಾರ್ಹವಾದಂಥ ವಿಚಾರ ಕೂಡ. ರಾಷ್ಟ್ರ ಸಂಘವು ಏನು ಮಾಡ್ತೋ ತನ್ನ ಒಂದು ರಾಷ್ಟ್ರ ಸಂಘಕ್ಕಿಂತ ವಿಶ್ವಸಂಸ್ಥೆ ಇವುಗಳ ಬಗೆಗೆ ವಿವರವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿರುವಂಥದ್ದನ್ನು ನೋಡ್ತೇವೆ. ರಾಷ್ಟ್ರ ಸಂಘದ ವಿಫಲ ಆದ ನಂತರದಲ್ಲಿ ಅದರ ಅಸ್ತಿತ್ವವನ್ನು ಕಳ್ಕೊಂಡ ನಂತರದಲ್ಲಿ ಲೀಗ್ ಆಫ್ ನೇಷನ್ಸ್ ತನ್ನ ಅಸ್ತಿತ್ವವನ್ನು ಕಳ್ಕೊಂಡ ನಂತರದಲ್ಲಿ ವಿಶ್ವಸಂಸ್ಥೆ ಸ್ಥಾಪನೆಯಾಗಿ ತನ್ನ ಒಂದು ಚಾರ್ಟರ್ ಅಥವಾ ಪ್ರಣಾಳಿಕೆಯಲ್ಲಿ ಈ ಸಾಮೂಹಿಕ ಭದ್ರತೆಯ ವಿಚಾರಗಳನ್ನು ಕೂಲಂಕುಷವಾಗಿ ವಿವರವಾಗಿ ನೀಡಿರುವಂಥದ್ದನ್ನು ನಾವು ನೋಡ್ತೇವೆ. ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆ ವಿಚಾರಗಳನ್ನು ನಾವು ತೆಗೆದುಕೊಂಡು ನೋಡುವಾಗ ಕೆಲವು ಉದಾಹರಣೆಗಳು ಇಲ್ಲಿ ಕಂಡುಬರುತ್ತೆ. ಅಲ್ಲಿ ಬಹಳ ಪ್ರಮುಖವಾದಂಥ ಉದಾಹರಣೆ ಅಂತಂದರೆ ಕಲೆಕ್ಟಿವ್ ಸೆಕ್ಯೂರಿಟಿ ಇನ್ ಕೊರಿಯನ್ ವಾರ್, ಸಾಮೂಹಿಕ ಭದ್ರತೆ ಮತ್ತು ಕೊರಿಯಾ ಯುದ್ಧ. ಇದರಲ್ಲಿ ಹೇಗೆ ಸಾಮೂಹಿಕ ಭದ್ರತೆಯ ತತ್ವ ವರ್ಕ್ ಮಾಡ್ತು ಎಂಬ ವಿಚಾರವನ್ನು ತೆಗೆದುಕೊಂಡು ನೋಡೋದಾದರೆ, ನಾರ್ತ್ ಕೊರಿಯಾ ಇನ್ವೇಡೆಡ್ ಸೌತ್ ಕೊರಿಯಾ ಆನ್ ದ ನೈಟ್ ಆಫ್ 25th June 1950. ಉತ್ತರ ಕೊರಿಯಾವು ದಕ್ಷಿಣ ಕೊರಿಯಾದ ಮೇಲೆ ಜೂನ್ 1950 ಜೂನ್ 24-25 ರಾತ್ರಿ, ಅಂದರೆ ಜೂನ್ 24-25 1950 ಒಂದು ರಾತ್ರಿ ಏನು ಮಾಡ್ತು, ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ದಾಳಿಯನ್ನು ಮಾಡ್ತು. ದ ಸೆಕ್ಯೂರಿಟಿ ಕೌನ್ಸಿಲ್ ಇನ್ ದ ಆಬ್ಸೆನ್ಸ್ ಆಫ್ ದ USSR ಡಿಸೈಡೆಡ್ ಆನ್ June 25 and 26, 1950 ಟು ಟೇಕ್ ಎನ್ಫೋರ್ಸ್ಮೆಂಟ್ ಆ್ಯಕ್ಷನ್ ಅಗೇನ್ಸ್ಟ್ ದ ಅಗ್ರೆಸರ್. ಅದು ಏನಾಯಿತು ಅಂತಂದರೆ ಭದ್ರತಾ ಮಂಡಳಿ ಆ ಸಂದರ್ಭದಲ್ಲಿ ಈ USSR ರಷ್ಯಾ ಏನಿತ್ತು ಅದರ ಒಂದು ಅನುಪಸ್ಥಿತಿಯಲ್ಲೂ ಕೂಡ 1950 ಜೂನ್ 25 ಮತ್ತು 27 ಏನಿತ್ತು ಅಲ್ಲಿ ಒಂದು ನಿರ್ಣಯವನ್ನು ತೆಗೆದುಕೊಂಡು ಈ ನಾರ್ತ್ ಕೊರಿಯಾದ ಮೇಲೆ ಒಂದು ಕ್ರಮವನ್ನು ತೆಗೆದುಕೊಳ್ಳುವುದಕ್ಕೆ ಒಂದು ಎನ್ಫೋರ್ಸ್ಮೆಂಟನ್ನು ಮಾಡುತ್ತೆ, ಎನ್ಫೋರ್ಸ್ಮೆಂಟ್ ಆ್ಯಕ್ಷನನ್ನು ತೆಗೆದುಕೊಳ್ಳುತ್ತೆ. North Korea, it held that North Korean attack on South Korea constituted a breach of peace and called for an immediate withdrawal of North Korean forces from South Korea. ಅವಾಗೇನು ಹೇಳುತ್ತೆ ಅಂತಂದರೆ,
ನಾರ್ತ್ ಕೊರಿಯಾ ಅಥವಾ ಉತ್ತರ ಕೊರಿಯಾ ದಕ್ಷಿಣ ಕೊರಿಯಾದ ಮೇಲೆ ಸಾರಿದಂಥ ಯುದ್ಧ ಅಥವಾ ಆಕ್ರಮಣ ಮಾಡಿದಂಥದ್ದು ಅಂತಾರಾಷ್ಟ್ರೀಯ ಶಾಂತಿಗೆ ಕಂಟಕಪ್ರಾಯವಾಗಿದ್ದಂಥದ್ದು ಮತ್ತು ಅಂತಾರಾಷ್ಟ್ರೀಯ ಭದ್ರತೆಗೆ ಕಂಟಕಪ್ರಾಯವಾಗಿರುವಂಥದ್ದು ಅಂತ ಹೇಳಿ ನಾರ್ತ್ ಕೊರಿಯಾ ಬೇಷರತ್ತಾಗಿ ಅಂದರೆ ಉತ್ತರ ಕೊರಿಯಾ ಬೇಷರತ್ತಾಗಿ ದಕ್ಷಿಣ ಕೊರಿಯಾದಿಂದ ತನ್ನ ಸೈನಿಕರನ್ನು ತಕ್ಷಣವೇ ವಾಪಸ್ ತೆಗೆದುಕೊಳ್ಳಬೇಕೆಂಬುದನ್ನು ಅದು ಅದನ್ನು ಒಂದು ವಾರ್ನನ್ನು ಎಚ್ಚರಿಕೆಯನ್ನು ಕೊಟ್ಟು ಅದನ್ನು ಜಾರಿಗೆ ತರುವಂಥದ್ದು ಬರುತ್ತೆ. ಹಾಗಿದ್ದರೂ ಕೂಡ ವೆನ್ ನಾರ್ತ್ ಕೊರಿಯಾ ಫೇಲ್ಡ್ ಟು ಕಂಪ್ಲೈ ವಿತ್ ದೀಸ್ ಡೈರೆಕ್ಟಿವ್ಸ್ ಆ್ಯಂಡ್ ದ ಸೆಕ್ಯೂರಿಟಿ ಕೌನ್ಸಿಲ್ ಫೌಂಡ್ ಇಟ್ ಎಸೆನ್ಷಿಯಲ್ ಟು ಆರ್ಡರ್ ಕಲೆಕ್ಟಿವ್ ಸೆಕ್ಯೂರಿಟಿ ಮಿಲಿಟರಿ ಆ್ಯಕ್ಷನ್ ಅಂಡರ್ ದ UN ಚಾಪ್ಟರ್ 7. ಹಾಗಿದ್ದರೂ ಉತ್ತರ ಕೊರಿಯಾ ಏನು ಮಾಡುತ್ತೆ, ವಿಶ್ವಸಂಸ್ಥೆಯ ಒಂದು ವಿಚಾರವನ್ನು ತಳ್ಳಿಹಾಕಿ ತಾನು ಅದು ಏನು ನಿರ್ದೇಶನ ನೀಡಿತ್ತು ಅದರ ಪ್ರಕಾರ ಮಾಡದೇನೆ ದಕ್ಷಿಣ ಕೊರಿಯಾದ ಮೇಲೆ ದಾಳಿಯನ್ನು ಮುಂದುವರಿಸುತ್ತೆ, ತನ್ನ ಸೈನಿಕರನ್ನು ಅಲ್ಲಿ ಇರಿಸುತ್ತೆ. ಅದ ನಂತರದಲ್ಲಿ ವಿಶ್ವಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಒಂದು ಸಭೆಯನ್ನು ಸೇರಿ ನಂತರದಲ್ಲಿ ಕಲೆಕ್ಟಿವ್ ಸೆಕ್ಯೂರಿಟಿ ಮಿಲಿಟರಿ ಆ್ಯಕ್ಷನನ್ನು ತೆಗೆದುಕೊಳ್ಳುವಂತಹ ಅಂದರೆ ವಿಶ್ವಸಂಸ್ಥೆಯ ಪ್ರಣಾಳಿಕೆಯ ಅಧ್ಯಾಯ 7ರ ಪ್ರಕಾರವಾಗಿ ಅದರ ಮೇಲೆ ಸಾಮೂಹಿಕವಾದಂತಹ ಒಂದು ಸೈನಿಕ ಕಾರ್ಯಾಚರಣೆಯನ್ನು ತೆಗೆದುಕೊಳ್ಳುವುದರ ಬಗ್ಗೆ ಅದು ಮನಗಾಣುತ್ತೆ. The response of the members to the Security Council resolutions was quite favorable as 53 countries expressed their willingness to support the collective security action. ಇದರಲ್ಲಿ ಸುಮಾರು 53 ರಾಷ್ಟ್ರಗಳು ನಾರ್ತ್ ಕೊರಿಯಾದ ಮೇಲೆ ಅಥವಾ ಉತ್ತರ ಕೊರಿಯಾದ ಮೇಲೆ ಮಿಲಿಟರಿ ಆ್ಯಕ್ಷನ್ನ ತೆಗೆದುಕೊಳ್ಳಬೇಕು ಎಂಬ ಪರವಾಗಿ ಸಪೋರ್ಟನ್ನು ಮಾಡ್ತವೆ ಆ ಸಂದರ್ಭದಲ್ಲಿ ಅಂತ. ಇದೇ ರೀತಿಯಲ್ಲಿ ಕಾಂಗೋದಲ್ಲಿ ನಡೆದಂತಹ ಕಾಂಗೋದು ವಿಚಾರವನ್ನು 1960ರ ಸುಮಾರಿಗೆ ಆಂತರಿಕ ಕಲಹ ಸಂಭವಿಸಿದಲ್ಲಿ ಬೆಲ್ಜಿಯಂ ತನ್ನ ಸೇನಾಪಡೆಯನ್ನು ಕಳಿಸಿ ಅದರ ಆಂತರಿಕ ವ್ಯವಹಾರದಲ್ಲಿ ಕೈ ಹಾಕುವುದನ್ನು ನೋಡ್ತೇವೆ. ಶಕ್ತಿಪಡ ರಾಷ್ಟ್ರಗಳು ಅಂದರೆ ಸೂಪರ್ ಪವರ್ ಇರುವಂಥ ರಾಷ್ಟ್ರಗಳು ಈ ಬಗ್ಗೆ ಆಸಕ್ತಿಯನ್ನು ತಾಳೆದುವ ಸಂದರ್ಭದಲ್ಲಿ ಭದ್ರತಾ ಮಂಡಳಿ ಸಮಸ್ಯೆಯನ್ನು ಆ ಸಂದರ್ಭದಲ್ಲಿ ಪರಿಶೀಲಿಸುತ್ತೆ. 29 ರಾಷ್ಟ್ರಗಳ ಶಾಂತಿ ಸೇನಾಪಡೆಗಳು ಕಾಂಗೋದಲ್ಲಿ 4 ವರ್ಷಗಳ ಕಾಲ ಇದ್ದು ಅಲ್ಲಿ ಶಾಂತಿ ನೆಲೆಸುವಂತೆ ಮಾಡಲಾಗತ್ತೆ ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಅದೇ ರೀತಿಯಲ್ಲಿ ಈ ಸೆಕ್ಯೂರಿಟಿ UN ಆ್ಯಂಡ್ ಕಲೆಕ್ಟಿವ್ ಸೆಕ್ಯೂರಿಟಿ ವಿಚಾರವನ್ನು ತೆಗೆದುಕೊಂಡಾಗ ಕಲೆಕ್ಟಿವ್ ಸೆಕ್ಯೂರಿಟಿ ಇನ್ ಇರಾಕ್ ಕುವೈತ್ ವಾರ್ 1990ರ ಆಗಸ್ಟ್ನಲ್ಲಿ ಇರಾಕ್ ಏನು ಮಾಡಿತು, ಪುಟ್ಟ ಕುವೈತ್ ಮೇಲೆ ಆಕ್ರಮಣವನ್ನು ಮಾಡುತ್ತೆ ಹಾಗೂ ಸೇನಾಪಡೆಯನ್ನು ವಾಪಸ್ಸು ಕರೆಸಿಕೊಳ್ಳಲು ಅದು ನಿರಾಕರಿಸುತ್ತೆ. ಆ ಸಂದರ್ಭದಲ್ಲಿ ಭದ್ರತಾ ಮಂಡಳಿ ನಿರ್ಣಯಗಳಿಗೆ ಇರಾಕ್ ಯಾವ ಬೆಲೆಯನ್ನು ಕೊಡೋದಿಲ್ಲ. ಆ ಸಂದರ್ಭದಲ್ಲಿ 1991 ಜನವರಿ 15ರೊಳಗಾಗಿ ಸೇನಾಪಡೆಯನ್ನು ವಾಪಸ್ಸು ಕರೆಸದಿದ್ದರೆ ಸೈನಿಕ ಕ್ರಮ ಜರುಗಿಸುವುದಾಗಿ ವಿಶ್ವಸಂಸ್ಥೆ ಎಚ್ಚರಿಕೆಯನ್ನು ನೀಡುತ್ತೆ. ಆದರೆ ಇರಾಕ್ ಈ ಬಗೆಗೆ ಲಕ್ಷ್ಯ ವಹಿಸೋದಿಲ್ಲ. 42 ದಿನಗಳ ಕಾಲ 30 ರಾಷ್ಟ್ರಗಳ ಶಾಂತಿ ಸೇನಾ ಪಡೆಗಳು ಸೈನಿಕ ಕಾರ್ಯಾಚರಣೆಯನ್ನು ನಡೆಸಿ ಕುವೈತನ್ನು ಮುಕ್ತಗೊಳಿಸುವಂಥ ಸಂದರ್ಭ ಕೂಡ ಆವಾಗ ಬರುತ್ತೆ. ಇರಾಕ್ ವಿಶ್ವಸಂಸ್ಥೆ ನಿರ್ಣಯಗಳನ್ನು ಮನ್ನಿಸಲು ನಿರ್ಧರಿಸಿದ ನಂತರವೇ ಸೈನಿಕ ಕ್ರಮ ನಿಂತಿರುವಂಥದ್ದನ್ನು ನಾವು ನೋಡ್ತೇವೆ. ಸೋವಿಯತ್ ರಷ್ಯಾ ಹಾಗೂ ಅಮೆರಿಕ ಮಧ್ಯದ ಸಹಕಾರ ಮನೋಭಾವನೆ ಇಂದಲೇ ಸಾಮೂಹಿಕ ಭದ್ರತೆ ಯೋಜನೆಯ ಫಲಕಾರಿಯಾಯಿತು ಎಂಬ ವಿಚಾರವನ್ನು ತಿಳ್ಕೊಳ್ಬೇಕು. ಅಮೆರಿಕ ತನ್ನ ಹಿತಾಸಕ್ತಿ ಕಾಪಾಡಲು ಕ್ರಿಯಾಶೀಲವಾಗಿ ಕುವೈತ್ ಪ್ರಕರಣದಲ್ಲಿ ಭಾಗಿಯಾಯಿತು ಎಂದು ಆರೋಪವನ್ನು ಕೂಡ ಮಾಡಲಾಗಿರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಅದೇ ರೀತಿಯಲ್ಲಿ ಸೂಯೆಜ್ ಕಾಲುವೆ ಸಂಘರ್ಷ, ಕಾಂಗೋ ಸಮಸ್ಯೆ, ಸೂಯೆಜ್ ಕಾಲುವೆ ಸಂಘರ್ಷವನ್ನು ಬಗೆಹರಿಸಿರುವಂಥದ್ದು 1956, ಕಾಂಗೋ ಸಮಸ್ಯೆ 1960, ಕುವೈತ್ ಮೇಲೆ ಇರಾಕ್ ಆಕ್ರಮಣ 1990. ಇಂಥ ಪ್ರಸಂಗಗಳಲ್ಲಿ ವಿಶ್ವಸಂಸ್ಥೆ ತನ್ನ ಸೇನಾಪಡೆ ಕಳಿಸುವ ಮೂಲಕ ಅಂತಾರಾಷ್ಟ್ರೀಯ ಶಾಂತಿ ಭದ್ರತೆ ಕಾಪಾಡಲು ಪ್ರಯತ್ನಿಸಿರುವಂಥದ್ದನ್ನು ನಾವು ನೋಡ್ತೇವೆ. ಸಾಮೂಹಿಕ ಭದ್ರತೆ ಕ್ರಮ ಕೈಗೊಳ್ಳಲು ಭದ್ರತಾ ಸಮಿತಿಯ ಖಾಯಂ ಸದಸ್ಯರು ವಿಟೋ ಅಧಿಕಾರ ಚಲಾಯಿಸಿ ನಿರ್ಣಯಗಳನ್ನು ನಿಲಂಬನಗೊಳಿಸುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ಕೊರಿಯಾ ಪ್ರಸಂಗದಲ್ಲಿ ಇದು ಕೂಡ ಸಾಬೀತಾಯಿತು. ಹೀಗಾಗಿ ಶಾಂತಿಗಾಗಿ ಏಕತೆ ಎಂಬ ತತ್ವದಡಿಯಲ್ಲಿ ಸಾಮಾನ್ಯ ಸಭೆಯಿಂದ ಸಾಮೂಹಿಕ ಭದ್ರತೆಗೆ ಸೈನಿಕ ಕ್ರಮಗಳನ್ನು ಕೈಗೊಳ್ಳುತ್ತಿರುವಂಥದ್ದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆ ಇವೆರಡು ವಿಚಾರಗಳ ಬಗ್ಗೆ ನಾವು ಇಲ್ಲಿವರೆಗೆ ಚರ್ಚೆ ಮಾಡಿದ್ವಿ. ವಿಶ್ವಸಂಸ್ಥೆ ಮತ್ತು ಸಾಮೂಹಿಕ ಭದ್ರತೆಗೆ ಸಂಬಂಧಪಟ್ಟಂತೆ ನೀವು ಇನ್ನೂ ಹೆಚ್ಚಿನ ಮಾಹಿತಿ ಮತ್ತು ಜ್ಞಾನವನ್ನು ಪಡ್ಕೋಬೇಕು ಅಂದರೆ ಪಾಮರ್ ಆ್ಯಂಡ್ ಪರ್ಕಿನ್ಸ್ ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಇನ್ ಟ್ರಾನ್ಸಿಷನ್ ಇನ್ ದ ವರ್ಲ್ಡ್ ಕಮ್ಯುನಿಟಿ, ಮೈಕೆಲ್ ಜಿ ರೋಸ್ಕಿನ್, ನಿಕೋಲಸ್ ಓ ಬೆರಿ ಬರೆದಿರುವಂತಹ ದ ನ್ಯೂ ವರ್ಲ್ಡ್ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಪೀಟರ್ ಕಾಲ್ವೋ ಕೊರೆಸಿ ಅವರು ಬರೆದಿರುವಂಥ ವರ್ಲ್ಡ್ ಪಾಲಿಟಿಕ್ಸ್ 1945 to 2000, ವಿನಯ್ ಕುಮಾರ್ ಮಲ್ಹೋತ್ರಾ ಅವರು ಬರೆದಿರುವಂಥ ಇಂಟರ್ನ್ಯಾಷನಲ್ ರಿಲೇಷನ್ಸ್,
ವಂದನಾ ವಿ ಬರೆದಿರುವಂಥ ಥಿಯರಿ ಆಫ್ ಇಂಟರ್ನ್ಯಾಷನಲ್ ರಿಲೇಷನ್ಸ್, ಇದು ಇಂಗ್ಲೀಷ್ನಲ್ಲಿರುವಂಥ ಪುಸ್ತಕಗಳು. ನಿಮಗೆ ಕನ್ನಡದಲ್ಲಾದರೆ ಈ ಮಾಲಿ ಮುದ್ದಣ್ಣ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಎಸ್ ಟಿ ರಾಮಕೃಷ್ಣ ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಕೆ ಸುರೇಶ್ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಜಿ ಡಿ ದೇವೇಗೌಡ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು, ಮತ್ತು ಎನ್ ಬಿ ಪಾಟೀಲ ಮತ್ತು ಜಿ ಬಿ ಶೀಲವಂತರ ಅವರು ಬರೆದಿರುವಂಥ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ಅಂತಾರಾಷ್ಟ್ರೀಯ ಸಂಸ್ಥೆಗಳು ಎಂಬ ಪುಸ್ತಕಗಳನ್ನು ತೆಗೆದುಕೊಂಡು ನೀವು ಅಧ್ಯಯನ ಮಾಡ್ಬೋದು. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದ.